ವಿಧಿಯ ವಿಪರೀತ. ನಾನೇನು ನೇರವಾಗಿ ಸ್ವರ್ಗಲೋಕಕ್ಕೆ ಬಂದಿಳಿದಿದ್ದೇನೆ. ನಾನು ಪಾರ್ವತಿ. ಅಬದ್ಧ ಆಡದೆ ಸುಂದರಿ, ನೀನು ಪಾರ್ವತಿಯಲ್ಲ, ಸಾಂಸಾರಿಕ ಆಸೆಗಳಿಗೆ ತಿಲತರ್ಪಣ ಬಿಡಿಸುವ ತಿಲೋತ್. ಏನು ಇವತ್ತು ಖುಷಿಯಾಗಿದ್ದೀರಾ? ಎಷ್ಟು ಸುಂದರವಾಗಿದೆಯಾ ಚಿನ್ನ. ನಿನ್ನ ಕಣ್ಣುಗಳು ಅಕ್ವೇರಿಯಂನಲ್ಲಿರೋ ಸಿಲ್ವರ್ ಫಿಶ್ ಆಗಿದೆ. ನಿನ್ನ ಮೂಗು ಸಂತೆ ಬಸ್ಸಮ್ಮ ಮಾಡೋ ಮೆಣಸಿನ್ಕಾಯಿ ಬಜ್ಜಿ ಥರ ಇದೆ. ಆ ನಿನ್ನ ತುಟಿಗಳು ಆಲೂಗೆಡ್ಡೆಯಿಂದ ಮಾಡಿರೋ ಫಿಂಗರ್ ಚಿಪ್ಸ್ ಥರ ಇದೆ. ಏನ್ರಿ ಎಲ್ಲ ತಿನ್ನೋ ಐಟಮ್ ಹೇಳ್ತಿದ್ದೀರಾ? ನೀನು ಅಷ್ಟೇ ಚಿನ್ನ. ನೀನು ಹೂ ಅಂದ್ರೆ ಮೋಡನ ಹಿಡ್ಕೊಂಡು ಬಂದು ಮಲ್ಲಿಗೆ ಮಾಲೆ ಮಾಡಿ ನಿನ್ನ ಜಡೆಗೆ ಮುಡಿಸ್ತೀನಿ. ಮೋಡ ಅಲ್ಲ ರೀ, ನಕ್ಷತ್ರ. ಆ ಸೂರ್ಯನ್ನೇ ಕಿತ್ತುಕೊಂಡು ಬಂದು ನಿನ್ನ ಕೊರಳಿಗೆ ಡಾಲರ್ ಮಾಡಿ ಹಾಕ್ತೀನಿ. ಸೂರ್ಯ ಅಲ್ಲ ರೀ, ಚಂದ್ರ. 1740ರಲ್ಲಿ ಹೈದರಾಳಿ ನಿರ್ಮಿಸಿದ 240 ಎಕರೆ ಲಾಲ್ಬಾಗ್ನ ತಂದು ನಿನ್ನ ಮುಡಿಗೆ ಮುಡಿಸ್ಲಾ? ಅಯ್ಯೋ, ಅಷ್ಟೊಂದು ಬಾರ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ಏನಾದ್ರೂ ಹಗುರವಾಗಿರೋದನ್ನ ಕೊಡಬಾರ್ದಾ? ಆನಂದ, ಮಹದಾನಂದ, ಪರಮಾನಂದ ಇಲ್ಲಿದೆ ನೋಡು ಅಖಿಲಾಂಡೇಶ್ವರಿ. ದೂರದ ಊರಿಂದ ಹಮ್ಮಿರ ಬಂದ, ಜರ್ದಾರೆ ಸೀರೆ ತಂದ. ನೀವೇ ರೀ. ನಂಗೆ ದಿಢೀರ್ ಅಂತ ಖುಷಿ ಆದಾಗ ಈ ರೀತಿ ಹಾಡು ಹೇಳ್ತೀನಿ ರೀ. ಈ ಜರ್ದಾರಿ ಸಾರಿ ತುಂಬಾ ಚೆನ್ನಾಗಿದೆ ರೀ. ಸೀರೆ ಅಲ್ಲಮ್ಮ, ಡಿಸೈನರ್ ಸೀರೆ. ಡಿಸೈನರ್ ಸಾರಿನಾ ನನ್ಗೋಸ್ಕರ ತಂದ್ರೇನ್ರಿ? ಬಾಂಬೆಯಿಂದ ತರಿಸಿದ್ದು. 2 ಸೀರೆ ತರಿಸಿದ್ರು. ಒಂದನ್ನ ಹೀರೋಯಿನ್ ಕೊಟ್ಟರು, ಇನ್ನೊಂದನ್ನ ಕಾಸ್ಟ್ಯೂಮರ್ ಕೊಟ್ಬಿಡ್ತೀನಿ ಅಂತ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅರವಿಂದ್ ಶಶಿ ಹೇಳಿದ್ರು. ಬರೀ 5,000 ತಾನೆ, ನಾನೇ ತಗೊಳ್ತೀನಿ ಅಂತ ಹೇಳಿ ಈ ಸೀರೆನ ನನ್ನ ಚೆಲುವಿಗೆ ತಂದೆ. ನಾನೆಲ್ಲ ಹುಟ್ಟಿದ್ದು ಇವತ್ತು ಸಾರ್ಥಕ ಆಯ್ತು. ಯಾಕಂದ್ರೆ ಇಂಥ ಸೀರೆ ಉಡ್ಬೋದಲ್ಲ. ನಾನು ಗಂಡ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣೆ. ಯಾಕೆಂದ್ರೆ ಇಂಥ ಸೀರೆ ನಿನಗೆ ಕೊಡೋ ಅವಕಾಶ ಸಿಕ್ತಲ್ಲ. ನನ್ನ ಜೀವನದ ಆಸೆನೇ ಇದಾಗಿತ್ತು. ಇದ್ರ ಮುಂದೆ ಬೇರೆ ಯಾವುದೂ ಇಲ್ಲ. ಮನೆ, ಮಠ, ಗಂಡನೂ ಸಹ. ಈ ಸೀರೆನೇ ನಂಗೆ ಸರ್ವಸ್ವ. ಇದೇ ನನ್ನ ಜೀವ, ಜೀವಕ್ಕೆ ಜೀವ ರೀ. ಇಂಥ ಸೀರೆ ನಂಗೆ ತಂದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಒಂದು ನಿಮಿಷ ಉಟ್ಕೊಂಡು ಬರ್ತೀನಿ. ಎನಿ ಹೆಲ್ಪ್? ಕಳ್ಳ. ಯಾಕೆ? ಯಾರೋ ಹೀರೋಯಿನ್ ಬಂದಾರ. ಹೀರೋಯಿನ್ ಅಂತೆಲ್ಲ ಹೇಳ್ಬಿಡ ಕಣೋ. ಅರವಿಂದ್ ಶಶಿಗೆ ಅಂತ ಗೊತ್ತಾದ್ರೆ ಸೀರಿಯಲ್ ಚಾನ್ಸ್ ಕೊಟ್ಬಿಡ್ತಾರೆ. ಅವ್ರು ನಿಮ್ಮ ಅಕ್ಕ. ಅಕ್ಕನ ಸುಬ್ಬು ಹೇಗೆ ಕಾಣ್ತಿದ್ದೀನೋ? ಏಟು ಹಿಂದಿ ಸಿನಿಮಾ ಹೀರೋಯಿನ್ ತರನ ಕಾಣಕತ್ತಿ. ನಿಮ್ಮ ಮಾಮ ಈ ಸೀರೆ ನೇಯ್ದ ನೇಕಾರಂಗೆ ಕೋಟಿ ಕೋಟಿ ದಂಡಾಲು. ಅಪ್ಪ, ಇದೋ ಡಿಸೈನ್ದಾಗ ನಂಗೂ ಅಂಗಿ ಚಡ್ಡಿ ಆಗಿದ್ರೆ ಚಲೋ ಇರ್ತಿತ್ತು. ಯಾಕೋ ಇದನ್ನೇ ತೊಗೊಂಡೋಗ್ಬಿಡು, ಕಟ್ ಮಾಡ್ಸು. 2 ಸೆಟ್ ಅಂಗಿ ಚಡ್ಡಿ ಬರುತ್ತೆ. ಅಯ್ಯಮ್ಮ ಅಂಕುರಮ್ಮ ರೀ, ನಾನು ಹೀಗೆ ರೌಂಡ್ ಹಾಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಸಾರಿ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಆಗ್ಲೇ ಸೀರೆ ಪ್ರದರ್ಶನಕ್ಕೆ ಹೋಗ್ತಾ ಇದ್ದೇನೆ ರೀ. ಇಂಥ ಒಳ್ಳೆ ಸೀರೆ ಉಟ್ಕೊಂಡು ಮನೇಲಿ ಕೂತ್ರೆ ಏನ್ರಿ ಪ್ರಯೋಜನ? ರೀ, ಇಂಥ ಒಳ್ಳೆ ಸೀರೆ ಉಟ್ಕೊಂಡು ಆಚೆಗೆ ಹೋದ್ಮೇಲೆ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡಿಸ್ಬೇಕು ತಾನೆ? ಕೊಡಿಸ್ಲೇಬೇಕು. ಇಂಥ ಒಳ್ಳೆ ಸೀರೆ ಉಟ್ಕೊಂಡ್ಮೇಲೆ 5 ಸ್ಟಾರ್ಗೆ ಹೋಗ್ಬೇಕು ತಾನೆ? ಖಂಡಿತವಾಗ್ಲೂ ಹೋಗ್ಬೇಕು. ಹಾಗಾದ್ರೆ 5,000 ಖರ್ಚಿಗೆ ಕೊಡಿ. ಹಾಯ್, ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನೇ ರೇಡಿಯೋ ಜಾಕಿ ಅಂತೂ ಆಗಿದ್ದೀನಿ, ಆದ್ರೆ ಇನ್ನ ರೇಡಿಯೋ ಸಿಕ್ಕಿಲ್ಲ. ನೋಡಿದ್ರಲ್ಲ, ನಮ್ಮ ಪಾರು ಆಂಟಿಗೆ ಹೊಸ ಡಿಸೈನರ್ ಸ್ಯಾರಿ ಬಂದ್ಮೇಲೆ ಎಷ್ಟು ಖುಷಿ ಆಗಿದೆ ಅಂದ್ರೆ ಅವರು ಮನೆನೇ ಇರ್ತಾ ಇಲ್ಲ. ಸೀರೆ ಉಟ್ಕೊಂಡು ಊರೆಲ್ಲ ಮೆರಿತಾ ಇದ್ದಾರೆ. ಮಹಿಳಾ ಸಂಘಕ್ಕೆ ಹೋಗಿದ್ರು, ಎಕ್ಸಿಬಿಷನ್ ಹೋಗಿದ್ರು, ಹೋಟೆಲ್ಗೆ ಹೋಗಿದ್ರು. ಸೀರೆ ನೋಡ್ತಾರೆಲ್ಲ ತುಂಬಾ ಖುಷಿ ಆಗಿದ್ದಾರೆ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡ್ಬೇಕಾಗಿರೋದಿಷ್ಟೇ. ಪಾರು ಆಂಟಿ ಸ್ಯಾರಿ ಚೆನ್ನಾಗಿದೆಯಾ ಇಲ್ವಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಸೀರೆ ಚೆನ್ನಾಗಿದೆ ಅನ್ನೋದಾದ್ರೆ ಎಸ್ ಅಂತ, ಇಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ. 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಅಕ್ಕ ಇಲ್ಲ, ಮುಂಜಾನೆ ಹೊಸ ಸೀರೆ ಉಟ್ಕೊಂಡು ಹೊರ ಹೋಗ್ಯಾಳ. ಅದಮ್ಮಮ್ಮ ಪಾರ್ಕ್ನಾಗ ಹಾಲು ಕಿಸ್ಕೊಂಡು ನಗ್ತಾರಲ್ಲ ಚಪ್ಪಾಳಿ ಹಿಡ್ಕೊಂಡೆ. ಲಾಫ್ಟರ್ಸ್ ಕ್ಲಬ್. ಹಾ, ಅಲ್ಲಿಗೆ ಹೋಗ್ಯಾಳ. ಯಾಕೆ ಮನೇಲಿ ನಿಂತ್ಕೊಂಡು ನಕ್ಕದ್ರ ಆಗಲ್ವಂತ? ಇಲ್ಲಕ್ರ ನೀವು ಒಬ್ಬವನ ನೋಡ್ತಿ, ಅಲ್ಲಿ ಪ್ರಾಣಿನೂ ನೋಡ್ತಾವ. ಪೆದ್ದ ಪರಮ, ನೀನು ಮಾಡೋದು 1-2 ಎಷ್ಟು ಜನ್ಮ ದ್ವೇಷ ಐತೆ ನನ್ನ ಮೇಲೆ ನಿನ್ಗೆ? ನಾನೇನಪ್ಪ ಮಾಡ್ದೆ? ನಿನ್ನಿಂದ ನಾನು ನನ್ನ ಮನೇಲಿ ಇರಕ್ಕಾಗ್ತಾ ಇಲ್ಲ ಕಣ. ಮುಟ್ಲಾರಿ,
ನಾನ್ ನಿಮ್ ಮನೆಗೆ ಬಂದು ಏನ್ ತೊಂದರೆ ಕೊಟ್ಟೆ? ನೀನ್ ತೊಂದರೆ ಕೊಟ್ಟಿದ್ ನನಗಲ್ಲ, ನನ್ನ ಹೆಂಡತಿಗೆ. ಸರಿಯಾಗಿ ಬಿಡ್ಸೇಳಲೆ. ನಿನ್ ಹೆಂಡತಿಗೆ ಅದೇನೋ ಸೀರೆ ತಗೊಟ್ಟಿದೆಯಲ್ಲ, ಡಿಸೈನರ್ ಸ್ಯಾರಿ, ಅದನ್ನ ಉಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಯಾಕಪ್ಪ ಕಳಿಸ್ಬೇಕಾಗಿತ್ತು? ಹೇಳ್ದೆ ಕಣೋ ಹೋಗ್ಬೇಡ ಹೋಗ್ಬೇಡ ಅಂತ. ಅವಳು ನನ್ನ ಮಾತು ಕೇಳ್ಬೇಕಲ್ಲ. ಸೀರೆ ತಂದ್ಕೊಟ್ಟಿದ್ ನಿನ್ ತಪ್ಪು ಕಣ. ಅದ್ಯಾಕಪ್ಪ ನನ್ನ ಹೆಂಡತಿಗೆ, ಪ್ರೀತಿ ಹೆಂಡತಿಗೆ ಒಂದು ಸೀರೆ ತಂದ್ಕೊಡೋದು ತಪ್ಪೇನಾ? ಮತ್ತಿನ್ನೇನೋ ಸೀರೆ ಉಟ್ಕೊಂಡು ನಮ್ಮ ಮನೆ ಹತ್ರ 4 ಸತಿ ಸುತ್ತಾಡಿದ್ರಪ್ಪ. ಮನೆ ಒಳಗಡೆ ಬಂದ್ರು, ಸೀರೆ ತೋರ್ಸೋ ನೆಪದಲ್ಲಿ ಕಾಫಿ ಕುಡಿದ್ರು. ನನ್ನ ಹೆಂಡತಿ ಕರ್ಕೊಂಡು ಪ್ರಪಂಚ ಸುತ್ತಾಡಕ್ ಹೋಗಿದ್ದಾರೆ. ಅಕ್ಕ ಯಾಕಂತ? ಎಲ್ರಿಗೂ ಸೀರೆ ತೋರಿಸ್ಬೇಕಲ್ಲಪ್ಪ, ರಾಜ್ಯ ಮಟ್ಟದಲ್ಲಿ ಸೀರೆ ಪ್ರದರ್ಶನ. ಇದು ಏನು ಹುಚ್ಚು ಅಂತಾನೆ ಗೊತ್ತಾಗ್ತಾ ಇಲ್ವಲ್ವೋ? ಮಾಮ ಹಿಂಗೆ ಹೇಳ್ತಾನಂತೇಳಿ ತಪ್ಪು ತಿಳ್ಕೊಬೇಡ. ಅಕ್ಕ ಹೊಸ ಸೀರೆ ಉಟ್ಕೊಂಡಾಗಿಂದ ಮೈ ಮೇಲೆ ಜ್ಞಾನನೇ ಇಲ್ಲ. ಸಿಕ್ಕಲ್ಲಿ ಓಡಾಡ್ತಾಳ, ಸಿಕ್ಕವ್ರ ಮುಂದೆ ನಗ್ತಿರ್ತಾಳ. ನಿನ್ನೇನಾದ್ ಗೊತ್ತನೇ? ಏನಪ್ಪ ಇವತ್ತು ಊಟ ಮಾಡಿಲ್ವಾ? ಇಲ್ಲ ತಾಯಿ, ತಮ್ಮಂತ ಮಹಾರಾಣಿಯವ್ರ ಮನೆ ಹತ್ರ ಬಂದ್ರೆ ಊಟ ಸಿಗುತ್ತೆ ಅಂತ ಬಂದೆ ತಾಯಿ. ಇಂಥ ಸೀರೆ ಉಟ್ಕೊಂಡು ಇದಕ್ಕೆ ಅವಳ ಹಾಕ್ತಾ ಇದ್ರೆ ಶಿವಾಮಿತ್ತಾನ ಹೋಗ್ಲಿ, ನಾನು ಈ ಸೀರೆ ಹೇಗೆ ಕಾಣಿಸ್ತಾ ಇದ್ದೀನಿ? ತಾಯಿ, ತಾವು ಈ ಸೀರೆಯಲ್ಲಿ ಸಾಕ್ಷಾತ್ ಕೋಟೆ ಮಾರಮ್ಮ ತರ ಕಾಣ್ತೀರಾ. ಭಿಕ್ಷುಕರ ಹತ್ರನೂ ಹೊಗಳ್ಸ್ಕೊಳಕ್ ಶುರು ಮಾಡ್ಬಿಟ್ರೆ ಹೆಂಗೋ? ಅದಕ್ಕೆ ಕಣ ನಾನು ಹೇಳೋದು, ಇಂಥ ಸೀರೆಗಳನ್ನ ತಂದ್ಕೊಟ್ಟಾಗ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಫ್ರೆಂಡ್ಸ್ಗಳಿಗೆಲ್ಲ ತೋರಿಸ್ತಾರೆ, ಅನಗತ್ಯ ಹೋಗಿ ಖರ್ಚು ಬರುತ್ತೆ. ಈಗ ನನ್ನ ತಲೆಗೂ ಖರ್ಚು ಬಂದಿದೆ. ಎಷ್ಟು ಚೆನ್ನಾಗಿತ್ತಲ್ವೇನೆ ಪಾರು, ಎಲ್ಲಾರು ನಿನ್ನ ಹೊಗಳಿದ್ದೆ ಹೊಗಳಿತ್ತು. ಏನಾಯ್ತು ಸನ್ಮಾನ? ಹೊಸ ಸೀರೆ ತೋರಿಸಿದ್ದಕ್ಕೆ ಎಲ್ಲೇ? ಮಹಿಳಾ ಸಮಾಜದಲ್ಲಿ ಏನಂದ್ರು? ನೀವು ಪಾರಿಗೆ ಇಷ್ಟೊಳ್ಳೆ ಸೀರೆ ಕೊಡ್ಸಿದಿರಲ್ಲ, ಪಾರ್ವತಿ ಗಂಡಂಗೆ ಎಂತ ಟೇಸ್ಟ್ ಅಂತ ನಿಮ್ನ ಹೊಗ್ಳಿ ಹೊಗ್ಳಿ ಅಟ್ಟಕ್ಕೆ ಏರ್ಸ್ಬಿಟ್ಟಿದ್ದಾರೆ. ಅವರೆಲ್ಲ ನಿಮ್ನೊಂದ್ಸಲಿ ನೋಡ್ಬೇಕಂತೆ, ಇಳಿದ್ ಬನ್ನಿ. ನನ್ನನ್ನ ಯಾಕೆ? ಅವ್ರಿಗೂ ನೀವು ಇಂಥ ಸೀರೆನೇ ಕೊಡಿಸ್ಬೇಕಂತೆ. ಕೊಡಬಲ್ಲ ಚಾನ್ಸು. ಚಾನ್ಸ್ ಅಲ್ಲ ಕಣೋ, ಖರ್ಚ್ಗೊಂದ್ ದಾರಿ. ಇಂಥ ಡಿಸೈನರ್ ಸಾರಿ ಎಲ್ಲೂ ಸಿಗೋದಿಲ್ಲ. ಇದ್ರೆ 1-2 ಪೀಸ್ ಇರುತ್ತೆ. ನಿನ್ ಗಂಡನ್ ಹೇಳಿ ನಮಗೂ ಒಂದೊಂದು ತರಿಸ್ಕೊಡು ಅಂದ್ರಿ. ಈಗ ಒಟ್ಟಾರೆ ನಿಮ್ಮ ಮಾತಿನ ಒಳಗುಟ್ಟನ್ನ ರಟ್ಟು ಮಾಡ್ತೀರಾ? ನೀವು ಕೊಟ್ಟಿದ್ದ ದುಡ್ಡೆಲ್ಲ ಖರ್ಚಾಗಿ ಹೋಯ್ತು. ಇನ್ನೊಂದು 5,000 ಕೊಡಿ. ಪಾಂಡುರಂಗ, ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಸೀರೆ ಬಂದಾಗಿಂದ ಅದು ಇದು ನೆಪ ಇಲ್ಲ, 5,000 ರೂಪಾಯಿ ಕಿತ್ಕೊಳ್ತಾನೆ ಇದೆಯಲ್ಲ. ಗುಂಡಣ್ಣ, ದಯವಿಟ್ಟು ಹೆಸರಿಡ್ದು ಮಾತ್ರ ಕರಿಬೇಡಮ್ಮ. ಆಮೇಲೆ ತಾಳಿ ಕಟ್ಟಿದ ಗಂಡನೇ ಯಾವ ಸಿಟಿ ಸಣ್ಣ ಅಂತ ಕರ್ದಂಗಿರುತ್ತೆ. ನಾನ್ ನಿನ್ ಗಂಡ. ನಾನಿನ್ನ ಗುಂಡಣ್ಣ ಅಂತ ಕರಿಬಾರ್ದು ಅಂದ್ರೆ ಈ ಸೀರೆನ ನನ್ಗೂ ಒಂದು ಕೊಡ್ಸ್ಬೇಕು. ಯಾವಾಗ ಕೊಡ್ಸ್ತೀರಾ ಗುಂಡಣ್ಣ? ಸಬ್ಜೆಕ್ಟ್ ಮಾಡ್ಬಿಡ್ತೀಯಲ್ವಾ? ಆಯ್ತಮ್ಮ, ತಂದು ಕೊಡ್ತೀನಿ. ನಾಳೆ ನಾವು ಎಕ್ಸಿಬಿಷನ್ ಹೋಗೋಣವಾ? ಅಲ್ಲಿ ತುಂಬಾ ಜನ ಬಂದಿರ್ತಾರೆ, ಅವರಿಗೆಲ್ಲ ನನ್ನ ಸೀರೆ ತೋರಿಸ್ಬಹುದು. ವ್ಯಾನಿಟಿ ಬ್ಯಾಗ್ ತುಂಬಾ ದುಡ್ಡು ತಗೊಂಬ. ಖಾಲಿ ವ್ಯಾನಿಟಿ ಬ್ಯಾಗ್ ಇದ್ರೆ ಎಕ್ಸಿಬಿಷನ್ ಒಳಗಡೆ ಬಿಡಲ್ವಂತೆ. ನನ್ನ ಗಂಡನ್ ಏನೇ ಅನ್ಕೊಂಡಿದ್ಯಾ? ಏನು? ಇವರು ನನ್ನ ಪಾಲಿನ ರಿಸರ್ವ್ ಬ್ಯಾಂಕ್. ಪುಟ್ಲ ರೀ, ಕಾರ್ಗಳನ್ನ ಸ್ವಿಚ್ ಆಫ್ ಮಾಡ. ಬ್ಯಾಟ್ರಿನೇ ತಗೋಬಿಡ್ತೀನಿ ಬಿಡ. ಪರಮ, ಏನ ನಿನ್ ಸಂಕಟ? ನಂಗೆ ಸಂಕಟ ತಡ್ಕೊಳಕ್ ಆಗ್ತಿಲ್ಲ ಕಣ. ಸಾಲ ತಂದು ನನ್ನ ಹೆಂಡತಿನ ಸುಧಾರ್ಸಂಗ್ ಆಗ್ಬಿಟ್ಟಿದೆ. ಅದು ನಿನ್ನ ಕರ್ಮ ಅಪ್ಪ, ನಮ್ಗೆಲ್ಲ ಯಾಕೆ ಹಂಚ್ತೀಯ? ಅಂದ್ರೆ ನಮ್ಮ ಮನೇಲೂ ಸೀರೆ ಪ್ರಾಬ್ಲಮ್ ಆಗ್ತಾ ಇದೆ. ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ರೆ ನಿನ್ನ ಹೆಂಡತಿಗೆ ಏನಪ್ಪ ಪ್ರಾಬ್ಲಮ್? ಆ ಸೀರೆ ಉಟ್ಕೊಂಡ್ ಬರೋದು, ಎಲ್ಲ ಕಡೆ ಪ್ರದರ್ಶನ ಮಾಡೋದು, ಹೊಟ್ಟೆ ಒರ್ಸೋದು, ಇದೇ ಆಗೋಯ್ತು ಕಣ ನಿನ್ನ ಹೆಂಡತಿದು. ಪ್ರತಿನಿತ್ಯ ಒಂದೇ ಸೀರೆ, ಏಕಮೂಲ ಪ್ರಯೋಗ ಆಗ್ಬಿಟ್ಟಿದೆ. ಆ ಸೀರೆ ಇರೋವರೆಗೂ ನಾನೇ ಕರ್ಸ್ ತಪ್ಪಿದ್ದಲ್ಲ. ಆಯಾರಾಗಿ ಒಂದು ಕ್ರಿಮಿನಲ್ ಐಡಿಯಾ ಕೊಡ್ತೀನಿ ಕಣ, ಒಪ್ಕೋತಿಯಾ? ಏನು, ನನ್ನ ಹೆಂಡತಿ ತಲೆ ಹೊಡಿಬೇಕಾ? ಎಲ್ಲಿನ? ತಲೆ ಹೊಡಿಬೇಡ ಕಣ, ಸೀರೆ ಹೊಡಿ. ಯಾವಾಗಲೂ ಉಟ್ಕೊಂಡೇ ಇರ್ತಾಳೆ ಕಣ. ನಾನು ಮಾಡೋ ದುಶ್ಯಾಸನ ಇಷ್ಟ ಪಡಲ್ಲ. ಪೆದ್ದ ಪರಮ, ಒಗೆಯೋಕಾದ್ರೂ ಸೀರೆ ತೆಗಿಬೇಕಲ್ವೇನೋ, ಆಗ ಏನಾದ್ರೂ ಪ್ಲಾನ್ ಮಾಡು. ಆಗ ಅವಳು ಸೀರೆ ಪ್ರದರ್ಶನ ಮಾಡೋ ತಪ್ಪತ್ತೆ. ಅಡಿಯ ಫ್ರೆಂಡ್ಸ್, ನೋಡಿದ್ರಲ್ಲ, ಸೀರೆ ತಂದ್ಕೊಟ್ಟಿದ್ದೇನೋ ಓಕೆ, ಆದ್ರೆ ದಿನಕ್ಕೆ 1,000 ರೂಪಾಯಿ ಖರ್ಚು ಯಾಕೆ? ಪರ್ಮು ಅಂಕಲ್ ಜೇಬ್ಗೆ ಕತ್ರಿ ಬೀಳ್ತಾ ಇದೆ. ಹೋದ್ ಕಡೆ ಎಲ್ಲ ಖರ್ಚು, ಮನೇಲಿ ಸಭೆ, ಬಂದ್ ಮಹಿಳೆಯರಿಗೆಲ್ಲ ಟ್ರೀಟು. ನಮ್ ಪರ್ಮು ಅಂಕಲ್ ಈ ಡಿಸೈನರ್ ಸೀರೆ ತಂದಿದ್ ಸರಿನಾ ತಪ್ಪ? ಈ ಖರ್ಚಿನಿಂದ ನಮ್ ಪರ್ಮು ಅಂಕಲ್ ಪಾರಾಗೋದು ಹೇಗೆ ಅಂತ ಗೆಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದಾ. ಪಾರ್ವತಿ ಅವರೇ, ನನ್ಗಂತೂ ನಿಮ್ ಸೀರೆ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನ್ಸ್ತಾ ಇದೆ. ಅದಕ್ಕೇನಂತೆ ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋದ್ರಾಯ್ತು. ಆಯ್ತು, ಹಾಗೆ ಮಾಡೋಣ. ನೀವು ಈ ಸೀರೆ ಉಟ್ಕೊಂಡು ಓಡಾಡ್ತಾ ಇದ್ರೆ ಯಾವುದೋ ಕಾಡಲ್ಲಿ ನವಿಲು ಓಡಾಡ್ತಾ ಇರೋ ಹಾಗೆ. ನನ್ಗಂತೂ ಆ ಸಾಕ್ಷಾತ್ ವನಲಕ್ಷ್ಮಿನೇ ಸೀರೆ ಉಟ್ಕೊಂಡು ಬಂದಂಗಿದೆ. ಮೆಟ್ರೋ ರೈಲ್ನವರು ತೊಂದರೆ ಕೊಟ್ರೆ ಕಷ್ಟ. ಆಂಟಿ, ನನ್ಗೊಂದು ಡೌಟು. ಏನು? ಪತಿ ಪರಮೇಶ್ವರ ಅಂಕಲ್, ಪರ್ಮು ಅಂಕಲ್ ಯಾಮಾರ್ಸೇನಾದ್ರೂ ಇಂಥ ಒಳ್ಳೆ ಸೀರೆ ತರಿಸ್ಕೊಂಡ್ರಾ? ಅದು ಸೀಕ್ರೆಟ್. ವೇದ, ಗುಂಡಣ್ಣಂಗೂ ಇಂಥದೇ ಸೀರೆ ತರಕ್ಕೆ ಹೇಳಿದೀನಿ ಕಣೆ. ಭಾವ ಏನಾದ್ರೂ ಸೀರೆ ತಂದ್ರೆ ಅದ್ ನಿನಗೂ ಆಗುತ್ತೆ, ನನಗೂ ಆಗುತ್ತೆ. ಮಾತಾಡ್ರಿ, ಮತ್ ಜ್ಯೂಸ್ ಕೊಡ್ರಿ ವೇದವ್ರೆ.
ಥ್ಯಾಂಕ್ ಯು ಕಣೋ ಸುಬ್ಬ. ಅಕ್ಕನ ಸೀರೆ ಹೇಗಿದೆ? ನೀವು ಹ್ಞೂ ಅನ್ರಿ, ನಿಮಗೂ ಇಂಥದ್ದು ಸೀರೆ ತಂದು ಕೊಡ್ತೀನಿ. ಅಯ್ಯೋ ಯಜಮಾನ್ರು ಬಂದೇ ಬಿಟ್ರು. ರೀ ಅಲ್ಲೇ ಯಾಕೆ ನಿಂತಿದ್ದೀರಾ, ಬನ್ರಿ. ಸರ್, ನಿಮ್ಮ ಶ್ರೀಮತಿ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಈ ಸೀರೆ ನೋಡಿದ್ರೆ ಗೊತ್ತಾಗತ್ತೆ ಸರ್. ನಿಮಗೆ ಅಭಿನಂದನೆಗಳು. ತಗೊಂಡು ಜೋಗ ಹಾಕೊಂಬಿಡ. ಸರ್, ಅದ್ಭುತವಾದ ಸೀರೆ. ಆಕ್ಚುಲಿ ನಾವು ಇದನ್ನ ನೋಡ್ಬೇಕಂತಾನೆ ನಾವು ಇಲ್ಲಿ ಬಂದಿರೋದು. ಹಾಗಾಗಿ ಇವತ್ತು ನಾವು ಮಧ್ಯಾಹ್ನದವರೆಗೂ ಇಲ್ಲೇ ಇದ್ದು ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ರೀ, ಮಧ್ಯಾಹ್ನಕ್ಕೆ ಐಸ್ ಕ್ರೀಮು ಒಂದಷ್ಟು ಸ್ವೀಟ್ಸ್ ತಗೊಂಡ್ ಬನ್ರಿ, ಅವರು ಊಟಕ್ಕೆ ಇರ್ತಾರೆ. ರೀ, ಮನೆಗೆ ಬಂದ ತಕ್ಷಣ ಏನ್ರಿ ಆಗುತ್ತೆ ನಿಮ್ಗೆ? ಸೋಂಬೇರಿ ಆಗ್ಬಿಡ್ತೀರಲ್ಲ, ಬೇಕಿದ್ರೆ ಅವ್ರನ್ನೂ ಕರ್ಕೊಂಡು ಹೋಗಿ. ಪಾರ್ವತಿ ಅವರೇ, ಸ್ವಲ್ಪ ಈ ಕಡೆ ತಿರ್ಗಿ. ಯಾಕೆ? ಏನೋ ನಿಮ್ ಸೀರೆ ಕೊಳೆ ಆದಂಗಿದೆ ಅಲ್ವಾ? ಓ, ಅದು ನಿನ್ನೆ ಪೂರಿ ಸಾಗು ಮಾಡಿದ್ದೆ, ತಿನ್ಬೇಕಾದ್ರೆ ಸ್ವಲ್ಪ ಸಾಗು ಬಿದ್ದುಬಿಟ್ಟಿದೆ. ತಕ್ಷಣ ನೀವು ಅದನ್ನ ನೀಟಾಗಿ ವಾಶ್ ಮಾಡಬೇಕಾಗಿತ್ತು. ಇಲ್ಲ ಅಂದ್ರೆ ಆ ಕಲೆ ಹಾಗೆ ಉಳ್ಕೊಂಡ್ಬಿಡತ್ತೆ. ಯಾಕೆ ಗೊತ್ತಾ, ನಾವು ಸಾಗುಗೆ ಎಲ್ಲಾ ತರದ ಮಸಾಲೆಗಳು ಹಾಕಿರ್ತೀವಲ್ಲ, ಕೆಲವು ಮಸಾಲೆಗಳು ಬಟ್ಟೆಗೆ ಅಲರ್ಜಿ. ಹೌದು, ಇವತ್ತು ರಾತ್ರಿನೇ ನೀಟಾಗಿ ಇದನ್ನ ವಾಶ್ ಮಾಡಬೇಕು ಅನ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗ ಇಸ್ತ್ರಿ ಮಾಡಿ ಉಟ್ಕೊಂಡ್ಬಿಡ್ಬೋದು. ಪರಮ, ಏನು ನಿನ್ನ ಮನೆಗೆ ನೀನೇ ಕಳ್ಳಂತರ ಬರ್ತಾ ಇದೆಯಲ್ಲ? ಕಳ್ಳನ ಗೆಟಪ್ ಹಾಕಿದ್ಮೇಲೆ ಕಳ್ಳಂತರನೇ ಬರಬೇಕು, ಅದೇ ಒಬ್ಬ ನಟನ ಕರ್ತವ್ಯ. ಈಗ ನಿನ್ನ ದೃಷ್ಟಿಯೆಲ್ಲ ಆ ಸೀರೆ ಮೇಲೆ ಇರಬೇಕು. ಆ ಸೀರೆನೇ ನಿನ್ನ ವೈರಿ. ಆ ಸೀರೆ ಬಂದಾಗ್ಲಿಂದಾನೆ ನೀನು ರೌರವ ನರಕ ಅನುಭವಿಸ್ತಾ ಇರೋದು. ಅದಿರೋವರೆಗೂ ನಿನಗೆ ಉಳಿಗಾಲ ಇಲ್ಲ, ಖರ್ಚಿಗೆ ಕೊನೆ ಇಲ್ಲ. ಶತ್ರುನ ಮುಗಿಸ್ಬಿಡ್ಬೇಕು. ಪರಮು, ಆ ಸೀರೆ ನಿಂದು ಕಣೋ, ನಿನ್ನ ಹೆಂಡತಿಗೆ ಪ್ರೀತಿಯಿಂದ ತಂದ್ಕೊಟ್ಟಿರೋ ಡಿಸೈನರ್ ಸೀರೆ. ಅದನ್ನ ವಿನಾಶ ಮಾಡಿದ್ರೆ ನೀನು ಮುಂದಿನ ಜನದಲ್ಲಿ ಕಸದ ತೊಟ್ಟೆ ಹುಡ್ತೀಯ. ಇಲ್ಲ, ಆ ಸೀರೆನ ಅಭ್ಯಾಸ ಮಾಡಿದ್ರೆ ನಾಳೆಯಿಂದ ಪ್ರಾಬ್ಲಮ್ ಇರಲ್ಲ. ನಾನು ದುಶ್ಯಾಸನ ಆಗದೆ ವಿಧಿ ಇಲ್ಲ. ಅದು ಯಾವ ಕೃಷ್ಣ ಪರಮಾತ್ಮ ಬರ್ತಾನೋ ಬರ್ಲಿ. ಸೀರೆ, ನಿನ್ನಿಂದ ನಾನು ಕೆಟ್ಟೆ. ಮಾಮ ಹೊಡೆದ್ನ, ನಂಗೆ ಗೊತ್ತಿದ್ದೆ ಹೊಡಕಣ ಅಂತೇಳಿ. ಓ, ಹಾಗೇನು ಆಗಿಲ್ವೋ? ಮಾಡಿ ಮೇಲೆ ಒಣ ಹಾಕಿದ್ನಲ್ಲ ಡಿಸೈನ್ ಸಾರಿ, ಆ ಸಾರಿನ ಯಾರು ಕದಿಯೋಕ್ ಬಂದಿದ್ದಾರೆ. ಹೋಗಿ ನೋಡೋಣ. ಮಾಮ ನಿಮ್ಗೇನ್ರಿ ಬಂದಿತ್ತು? ಅನ್ಯಾಯವಾಗಿ ನನ್ನ ಕೈಯಿಂದ ಏರ್ ತಿಂದ್ರಲ್ರಿ. ನನ್ನ ಸೀರೆ ಯಾಕ್ರಿ ತಗೊಂಡ್ರಿ? ಒಳ್ಳೆ ಸೀರೆನ ಕೆಲಸ ಹಾಕಿದ್ದೇಲೆ, ಅದಕ್ಕೆ ಒಳಗಿಡೋಣ ಅಂತ ನಾನೇ ಬಂದೆ. ನೀವು ನನಗೆ ಸಹಾಯ ಮಾಡಕ್ ಬಂದಿದ್ದೀರಿ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ ರೀ. ಎಷ್ಟೊಂದು ಒಳ್ಳೆಯವ್ರಿ, ಅನ್ಯಾಯವಾಗಿ ನನ್ನ ಕೈಲಿ ಏಟ್ ತಿಂದ್ರಲ್ರಿ. ಈ ಏಟ್ನ ವಾಪಸ್ ಹೇಗ್ರಿ ತಗೊಳ್ಳೋದು? ಇನ್ನೊಂದ್ಸಲ ಹೊಡೆದ್ರೆ ಆತೆ. ಪರಮ, ಏನಾದ್ರೂ ಮಾಡಿ ಈ ಸೀರೆನ ಮನೆಯಿಂದ ಹೊರಗಡೆ ಹಾಕಿಸ್ಬೇಕಣ. ಇಲ್ಲ ಅಂದ್ರೆ ನನಗೂ ಉಳಿಗಾಲ ಇಲ್ಲ, ನಿನಗಂತೂ ಇಲ್ಲವೇ ಇಲ್ಲ ಕಣ. ಏನಾದ್ರೂ ಒಂದು ಐಡಿಯಾ ಕೂಡ. ಈ ಕೆಲಸ ನಿನ್ನ ಶಿಷ್ಯ ತುಕಾರಾಮನಿಂದ ಮಾತ್ರ ಸಾಧ್ಯ ಕಣ. ಮೊದಲು ಅವನ್ನ ಬುಕ್ ಮಾಡ. ಬುಕ್ಕ ಹೊಲ್ಕೊಂಡು ಪುಸ್ತಕ ಮಾಡ್ಕೊಂಡ್ಬಿಡ್ತೀನಿ. ತುಕಾರಾಮ, ಹೇಳು ಮಾಮ. ಏನ್ ಮಾಡ್ತಿದ್ದ ತುಕಾರಾಮ? ಡ್ಯಾನ್ಸ್ ಮಾಡಕತ್ತೇನೆ. ಡ್ಯಾನ್ಸ್ ಹೊರ್ಸದೆ ನೋಡ, ಮನೆ ನೀಟಾಗಿರ್ಲಿ ಅಂತ ನೀನು 3 ಹೊತ್ತು ಒರೆಸ್ತಾ ಇರ್ತೀಯ. ನಿನ್ನ ಬುದ್ಧಿ ನಿಮ್ಮ ಅಕ್ಕಂಗಿಲ್ಲವಲ್ಲ. ಏನ್ ಮಾಮ ಪ್ಲೇಟ ಚೇಂಜ್ ಮಾಡಕತ್ತಿ? ತುಕಾರಾಮ, ಆ ಸೀರೆ ಬಂದಾಗಿಂದ ಮನೆ ಬರೋರಿಗೆಲ್ಲ ಸ್ವೀಟು, ಖಾರ, ಹೋಟೆಲ್ ಊಟ, ಸಿನಿಮಾ, ಖರ್ಚು ಮೇಲೆ ಖರ್ಚು. ಹೌದು ಮಾಮ, ಅಕ್ಕ ನನ್ನ ಕರ್ಕೊಂಡು ಹೋಗಿಲ್ಲ ಅಂತಾಳೆ. ಅವಳ ಇವತ್ತು ನಿನಗೆ ಮಜಾ ಮಾಡು. ಹೋಟ್ಲ್ ಹೋಗು, ಹೊಟ್ಟೆ ತುಂಬ ತಿನ್ನು. ಸಿನಿಮಾಗೆ ಹೋಗು, ಬರ್ತಾ ಟಿಫನ್ ಮಾಡು. ಹೋಗ್ತಾ ಆಟೋ ಹೋಗು, ಬರ್ತಾ ಟ್ಯಾಕ್ಸಿ ಬಾರ. 50 ರೂಪಾಯಿದಾಗ ಇಷ್ಟೆಲ್ಲ ಹಾಕತ್ತೇನೆ. ಇನ್ನೊಂದು 50 ಇಟ್ಕೊಳ್ಳ. ಥ್ಯಾಂಕ್ಸ್ ಮಾಮ. ತುಕಾರಾಮ, ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಆಗ್ಬೇಕಿತ್ತಲ್ಲ. ಅಪರೂಪಕ್ಕೆ 100 ರೂಪಾಯಿ ಕೊಟ್ಟಿ, ಅದೇನು ಹೇಳು ಮಾಮ, ಮಾಡ್ತೀನಿ. ಬಾ, ನೀನ್ ಈ ಸಲ ಊರಿಗೆ ಹೋಗ್ಬೇಕಾದ್ರೆ ನಿನಗೆ 1000 ರೂಪಾಯಿ ಕೊಡ್ತೀನಿ ಕಣ. ಬರೇ ಹೇಳ್ಕೊಂತಾನೆ ಅದಿಲ್ಲ ಮಾಮ, ಯಾವಾಗ ಕೊಟ್ಟಿ? ಏನ್ ಮಾಡ್ಲು, ನಿನಗೆ ಅಂತ ದುಡ್ಡು ತೆಗಿಟ್ಟಿರ್ತೀನಿ, ನಿಮ್ಮ ಅಕ್ಕ ತಗೊಂಡು ಖರ್ಚು ಮಾಡ್ಬಿಡ್ತಾಳೆ. ಆ ಸೀರೆ ಕಂಡ್ರೆ ನಂಗೆ ಮೈಯೆಲ್ಲ ಉರಿತಿದ್ದೆ. ಅದ್ಯಾಕೋ? ಈಗ 100 ರೂಪಾಯಿ ಕೊಟ್ಟಿಯಲ್ಲ ಮಾಮ, ಅದಕ್ಕೆ. ಸೀರೆ ಉಟ್ಕೊಂಡು ಆಚೆ ಕಡೆ ಮೆರೆಯಕ್ಕೆ ಹೋಗ್ತಾಳಲ್ಲೋ, ನಿತ್ಯ ಖರ್ಚು. ನಾನು ನೋಡ್ಕೊಂತಾನೆ ಅದೇನಿ, ಅಕ್ಕ ಭಾಳ ಖರ್ಚು ಮಾಡಕತ್ತಾಳ. ನಿನಗಿರೋದರ 2 ಕೈ, ಅದು ಎಲ್ಲಿಂದ ಗಳಿಸ್ತಿ ಮಾಮ? ನಿನಗಾದ್ರೂ ನನ್ನ ಕಷ್ಟ ಅರ್ಥ ಆಯ್ತಲ್ಲ. ಹೇಗಾದ್ರೂ ಮಾಡಿ ಆ ಸೀರೆನ ಮಾಯ ಮಾಡ್ಬಿಡ. ಮಾಯಾನ ನಂಗೆ ಜಾದು ಬರಂಗಿಲ್ಲ ಮಾಮ.
ರೂಪಾಯಿ ಕೊಟ್ಟಿದ್ದೀನಲ್ಲಪ್ಪ, ಅದಕ್ಕೆ ಎಷ್ಟು ಸಾಧ್ಯ ನಾನು ಜಾದು ಮಾಡು. ಗೊತ್ತಾದ್ ಬಿಡು ಮಾಮ. ಪಾಪ ಆ ಸೀರೆ ಬಂದಾಗಿಂದ ನಿನ್ನ ಮಾರಿ ಚುಮ್ನೇನಿ ಕುಡ್ದಂಗೆ ಐತಿ. ನಿಂದು ಅದೇ ಥರ ಇದೆ ಬಿಡು. ಹೌದು ಮಾಮ, ಆ ಸೀರೆ ಬಂದಾಗಿಂದ ಆಕಿ ನನ್ನ ಜೊತೆ ಮಾತಾಡಕತ್ತಿಲ್ಲ, ಬರೀ ಹೆಣ್ಮಕ್ಳ ಕಡೆನೂ ಮಾತಾಡಕತ್ತಾಳ. ನನಗಂತೂ ಭಾಳ ಸಿಟ್ಟು ಬಂದ್ಬಿಟ್ಟೈತಿ. ಎಲ್ಲ ಕಾರಣ ಆಗಿರೋ ಆ ಸೀರೆನ ಹೊರಗೆ ಹೋಗಿದ್ ಬಿಡ್ತೀನಿ. ಕರಮ, ನೀನು ನನ್ನ ಪಾಲಿನ ಸಿಂಹಾದ್ರಿ ಸಿಂಹ. ಸುಬ್ಬ, ಏನಾಗಕ್ಕ ಮಾಮ? ಮಾಮ ಸುಮ್ಮನಿರೋ, ಏನಾಗಿಲ್ಲ. ನನ್ನ ಕಬೋರ್ಡ್ನಲ್ಲಿ ಇಟ್ಟಿದ್ನಲ್ಲ ಸೀರೆನ ಧೈರ್ಯನ ಕೊಟ್ಟೇನೋ. ಅದನ್ನ ಇಸ್ತ್ರಿ ಕೊಡ್ಬೇಕಾಯ್ತಾನೆ, ಮೊದ್ಲೇ ಹೇಳ್ಬಾರ್ದ? ಅಂದ್ರೆ ನೀನೇನೋ ಮಾಡ್ದೆ? ಅದು ಹಳೆ ಸೀರೆ ಹಂಗಿತ್ತಲ್ಲಕ್ಕ, ಅದನ್ನ ಹಳೆ ಬಾಂಡೆ ಸಾಮಾನು ಮಾರೋರಿಗೆ ಕೊಟ್ಬಿಟ್ಟೆ. ನಿಮ್ ತರ ತುಂಬಿಟ್ಟು ಬೆತ್ತ ಪಾಪಿ. ಅದೆಂತ ಒಳ್ಳೆ ಸಾರಿ ಗೊತ್ತಾ? ಬಾಂಬೆ ಇದ್ದು ಅದನ್ನ ಒಯ್ದು ತೂಕಕ್ಕೆ ಹಾಕಿದ್ಯಾ? ಅದ್ರ ಬೆಲೆ ಗೊತ್ತೇನು ನಿನಗೆ? ಯಾವಾಗಾರ ನಾ ಸೀರೆ ಉಟ್ಕೊಂಡಿದ್ರಲ್ಲನ ಅದ್ರ ಕಿಮ್ಮತ್ ಗೊತ್ತಾಗೋದೆ. ಪಾಪಿ, ಎಂತ ಒಳ್ಳೆ ಡಿಸೈನರ್ ಸ್ಯಾರಿ ಅದು. ಅದನ್ನ ಬಾಂಬೆದಿಂದ ತರಿಸಿದ್ದು, ಅದನ್ನ ಒಯ್ದು ತೂಕಕ್ಕೆ ಹಾಕಿದ್ಯಲ್ಲೋ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್. ಯಾಕೆ ಬೈ ಒನ್ ಗೆಟ್ ಒನ್ ಫ್ರೀ ಕಿತ್ತಾಡ್ತಿದ್ದೀರಾ? ನಿನ್ ಜಗಳ ಹೊರಗೆ ಕೇಳಿಸ್ತಾ ಇದೆ. ಮತ್ತಿನ್ನೇನ್ರಿ, ನೀವು ಪ್ರೀತಿಯಿಂದ ತಂದ್ಕೊಟ್ಟ ಬಾಂಬೆ ಸೀರೆನ ತಗೊಂಡ ತೂಕಕ್ಕೆ ಹಾಕಿದ್ದಾನೆ. ಒಳ್ಳೆ ಕೆಲಸ ಮಾಡಿದ್ಯಾ. ನಾನು ನಿನಗೆ ಪ್ರೀತಿಯಿಂದ ತಂದ್ಕೊಟ್ಟ ಸೀರೆನ ಇವರು ತೂಕಕ್ಕೆ ಹಾಕದ್ನ ಯೋಚನೆ ಮಾಡೋಣ ಪರೋ. ಎಷ್ಟು ಸೀರೆ ಎಲ್ಲ ನಾ ಈ ಥರ ಸೀನ್ ಆಕ್ಟ್ ಮಾಡಿಲ್ಲ. ಎಷ್ಟನೋ ಇದೇ ಸೀನ್ ಆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ವಿಚಾರಿಸ್ಕೊಳ್ತೀನಿ. ಮಾಡೋ ಕಣಮ್ಮ ಏನ ಆ ಸೀರೆ ಎಷ್ಟು ತೂಕ ಇಲ್ಲ ನೀನು ಆ ಸೀರೆ ತೂಕ ಹಾಕ್ತಿದ್ಯಾ? ಇನ್ನೊಂದ್ಸಲಿ ಹೊಡೆದ ನೋಡಿ, ಎಲ್ಲ ಹೇಳ್ಬಿಡ್ತಾನೆ. ಅಯ್ಯ ಬಿಡ. ಬಾರೋ ಇಲ್ಲೇ. ಏನಕ್ಕ? ಏನದು? ಆ ಸೀರೆನ ನಾನು ಪಾತ್ರದಾಗ ಮಾರ್ಬಿಟ್ಟೆ. ಪಾಪಿ ರೀ, ನಂಗೆ ಆ ಸೀರೆ ಬೇಕೇ ಬೇಕು. ಆ ಸೀರೆ ಇರ್ದಿದ್ರೆ ನಾನು ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ. ನಾನು ಸತ್ಯಾಗ್ರಹ ಮಾಡ್ತೀನಿ. ನಾಳೆ ಏನಾದರೂ ಆ ಸೀರೆ ನನ್ನ ಕಣ್ಣು ಮುಂದೆ ಇರ್ದಿದ್ರೆ ನಾನು ಉಸಿರು ಕೂಡ ಆಡಲ್ಲ. ಮಾಮ, ನೀ ಹೇಳುವಂತ ನಾ ಮಾಡಿದೆ, ನನಗೆ ಹೊಡಿದೇನೆ. ಕರಮ್ಮ, ಹೇಳು ಮಾಮ. ಮಕ್ಕ ಉಪವಾಸ ಸತ್ಯಾಗ್ರಹ ಮಾಡ್ತಾಳ ಮಂಕುರಮ್ಮ. ಆ ಸೀರೆ ಯಾರು ಕೊಟ್ಟು ಹುಡ್ಕೋ. ಮಾಮ, ಈಗಾಗಲೇ ಅವ ಯಾರಿಗಾರ ಕೊಟ್ಟು ಬಿಟ್ಟಿರ್ತಾನ ಮೇಡ. ಮಾಮ, ಅಲ್ಲಿ ನೋಡು ಮಾಮ. ಒಂದ್ ನಿಮಿಷ ನಿಂತ್ಕೊಡು, ಒಂದ್ ನಿಮಿಷ. ಮಾಮ, ಸೇಮ್ ಟು ಸೇಮ್ ನಿಂದ ಸೀರೆ. ಅಲ್ಲೆಡ್ದು ಮಾತಾಡು. ಕಪಾಲ ಹೊಡೆದ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ತಿಳ್ಕೊಬೇಡಿ, ಸೀರೆ ತುಂಬಾ ಚೆನ್ನಾಗಿದೆ. ನನ್ನ ಹೆಂಡತಿಗೆ ಪ್ರಿಯವಾದ ಸೀರೆ. ಆದ್ರೆ ಇದು ನನ್ನ ಸೀರೆ. ಖಂಡಿತವಾಗ್ಲೂ ನಿಂದೇನೆ. ಅದೆಷ್ಟಾಗತ್ತೆ ಹೇಳಿ, ನಾನು ಕೊಡ್ತೀನಿ. 1,000 ಬೇಕಾದ್ರೆ 2,000 ಕೊಡ್ತೀನಿ. ದಯವಿಟ್ಟು ಸೀರೆ ಕೊಟ್ಬಿಡಿ. ಈ ಸದ್ಯ ಕೊಟ್ಬಿಡ್ಬೇಕು. ಉಟ್ಕೊಂಡಿರೋ ಸೀರೆನ ಕಿತ್ಕೊಂಡು ಹೋಗಿ ಬಂದಿದ್ದೀರಾ? ಇರಿ, ಮಾಡ್ತೀನಿ ನಿಮ್ಗೆ. ಸೀರೆ ಬಂದಿದ್ದಾರೆ. ಏನಾಯ್ತು? ನಾನು ಉಟ್ಕೊಂಡಿರೋ ಸೀರೆನ ಕಿತ್ಕೊಂಡು ಹೋಗಿ ಬಂದಿದ್ದಾರೆ. ಎಲ್ಲ ಸರ್ ಹಾಕ್ರೋ. ಸೀರೆ ಕಾಂಜೀಪುರಂ ಧರ್ಮಾವರಂ ಗರ್ಮಾಗರಂ ಸೀರೆ. ಮಾಮ, ಅಲ್ಲಿ ನೋಡು ಮಾಮ, ಏನೋ ಗರಂ ಗರಂ ಸೀರೆ ಅನ್ನಕತ್ತಾರ. ಬಾರ ಹೋಗೋಣ. ಸೀರೆ ಇರಪ್ಪ, ಅದು ಯಾವ ಸೀರೆ ಇದೆ ತೋರಿಸಿ ಸ್ವಾಮಿ. ಏನ್ ಸ್ವಾಮಿ, ಯಾರೋ ಚೆನ್ನಾಗಿ ತಿರುಗಿ ತಬ್ಲಾ ಬರ್ಸ್ ಕಳ್ಸ್ಬಿಟ್ಟಿದಾರೆ. ಕತೆ ಏನಪ್ಪ ಕೇಳ್ತೀಯ? ಸೀರೆ ತಗೊಳ್ಳ ತಗೊಂಡು ಹೋಗ್ತಿದ್ವಿ. ಅಷ್ಟರಲ್ಲಿ ಒಂದು ಜನ ಸೇರ್ಕೊಂಡು ರಾಪ ಅಂತ ತದಕ್ಬಿಟ್ರು. 500 ರೂಪಾಯಿ ಮಿಕ್ಕಿದೆ. 500 ರೂಪಾಯಿ ಇದೆಯಾ? ನಿಮ್ಗೆ 500 ರೂಪಾಯಿ ಸೀರೆ ತೋರಿಸ್ತೀನಿ. ಇದು ಸ್ವಾಮಿ. ಬೇಡ, ಅದು ಬೇಕು. ಸರಿ ತಗೊಳ್ಳಿ. ಈ ಸೀರೆಗೆ ಬರೀ 500 ರೂಪಾಯಿನ? 5,000 ರೂಪಾಯಿ ಸೀರೆ ಇದು. ಪಾಪ ಯಾರೋ ನಿಮಗೆ ಚೆನ್ನಾಗಿ ಕರುಗ್ ಕಳ್ಸಿದ್ದಾರೆ, ದುಡ್ಡು ಬೇರೆ ಕಳ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ನನ್ನ ಕಣ್ ಚುರುಕಂತು ಅಯ್ಯೋ ಪಾಪ ಅಂತ 500 ಕೊಡ್ತಾ ಇದ್ದೀನಿ. ನಾನು 500 ಕೊಟ್ಟ ವಿಷಯ ಯಾರಿಗೂ ಹೇಳ್ಬೇಡಿ. ಇಲ್ಲಪ್ಪ, ಯಾರಿಗೂ ಹೇಳಲ್ಲ. ಹಾಗೇನೆ ನಾವು 500 ರೂಪಾಯಿ ಈ ಸೀರೆ ತಗೊಂಡ್ವಿ ಅಂತ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಎಕ್ಕ ಚಿಕ್ಕಿ ಒದೇ ತಿನ್ನೋದಕ್ಕೂ ಸಾರ್ಥಕ ಆಯ್ತು ಕೊಡ ಮಕ್ಕುರಮ್ಮ. 100 ರೂಪಾಯಿ ಇಸ್ಕೊಂಡ್ರೆ ಇಷ್ಟೆಲ್ಲ ಆಗತ್ತಂದಿದ್ರೆ ನಾ ರೊಕ್ಕನ ಇಸ್ಕೊಂತಿರ್ಲಿಲ್ಲ. ನಡೆಯೋ ಸುಮ್ಮನೆ ತಗೊಳ್ಳಿ ಸೀರೆ. ಇದ್ರ ಮೆಟೀರಿಯಲ್ ನೋಡು, ನಿನ್ ಸೀರೆ ತರ ಸಾಫ್ಟ್ ಆಗೇ ಇಲ್ಲ. ಲೇ, ಇದು ಡೂಪ್ಲಿಕೇಟ್ ಕಣೆ, ಸಂತೆ
ಅಯ್ಯೋ ರೀ, ಸ್ವಂತ ಹೆಂಡತಿಗೆ ಸಂತೆ ಸೀರೆ ಕೊಟ್ಟು ಅವಮಾನ ಮಾಡ್ತಿದ್ದೀರಾ? ಅಮ್ಮಮ್ಮ ಅಂದ್ರೆ ಇದ್ರ ಬೆಲೆ 100 ರೂಪಾಯಿ ಇರ್ಬೋದು ಅಷ್ಟೇ. ಹಂಗಂದ್ರೆ ಮಾಮ ಇದಕ್ಕೆ 500 ರೂಪಾಯಿ ಕೊಟ್ಟ. ನೋಡಿದ್ಯಾ? ಅಲ್ಲಿಗೆ ಇದು ಡೂಪ್ಲಿಕೇಟ್ ಅಂತ ಆಯ್ತು ತಾನೆ? ಪಾರು ತುಂಬಾ ಇಷ್ಟಪಟ್ಟಿದ್ದೆಲೆ ಅದಕ್ಕೆ. ಪಾರು, ಇಂಥ ಡೂಪ್ಲಿಕೇಟ್ ಸೀರೆನ ಉಟ್ಕೊಂಬೇಡ ಕಣೆ. ನಿನ್ಗಿರೋ ಮಾನ ಮರ್ಯಾದಿಲ್ಲ ಹೋಗ್ಬಿಡುತ್ತಷ್ಟೇ. ನನಗೆ ಗೊತ್ತಿತ್ತು ರೀ ಹೀಗೆ ಆಗತ್ತೆ ಅಂತ. ಅದಕ್ಕೆ ಬೆಳಗ್ಗೆನೆ ನಿಮ್ ಕಾಸ್ಟ್ಯೂಮರ್ಗೆ ಫೋನ್ ಮಾಡಿ ಅಂತದ್ದೇ ಇನ್ನೊಂದ್ಸಾರಿ ತರಕ್ ಹೇಳಿದೀನಿ. ತಗೊಳ್ಳಿ, ಬಾಂಬೆಗೆ ಹೋಗಿ ಸೀರೆ ತಗೊಂಡಿದ್ದೀನಿ. ಸೇಮ್ ಕಲರ್, ಸೇಮ್ ಡಿಸೈನ್, ಸೇಮ್ ಮೆಟೀರಿಯಲ್. ರೀ ಮೊದಲು ದುಡ್ಡು ಕೊಟ್ಟು ಕಳ್ಸ್ರಿ. ಮತ್ತೆ 5,000 ರೂಪಾಯಿ ಖರ್ಚ. ಸರ್, ಸೀರೆಗೆ 5,000 ಅಲ್ಲ, 4,500 ರೂಪಾಯಿ ಅಷ್ಟೇ. ಏನು 500 ರೂಪಾಯಿ ಇರ್ಬೇಕಾ? ಜೊತೆಗೆ ಬಾಂಬೆ ಫ್ಲೈಟಲ್ಲಿ ಹೋಗಿದ್ದಕ್ಕೆ 5,000 ರೂಪಾಯಿ, ಬಂದಿದ್ದಕ್ಕೆ 5,000 ರೂಪಾಯಿ, ಹೋಟ್ಲಲ್ಲಿ ಉಳ್ಕೊಂಡಿದ್ದಕ್ಕೆ 2,500 ರೂಪಾಯಿ, ಒಟ್ಟು 17,000 ರೂಪಾಯಿ ಕೊಟ್ಟರೆ ಸಾಕು.